ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನೋಡಲೇಬೇಕಾಗಿರೋ ಸ್ಟೋರಿ. ಸ್ವಾತಂತ್ರ್ಯ ಬಂದು 78 ವರ್ಷ ಆದ್ರೂ ಈ ಗ್ರಾಮದ ಸ್ಥಿತಿ ಮಾತ್ರ ಬದಲೇ ಆಗಿಲ್ಲ. ಇಲ್ಲಿನ ಜನ ಆರ್ಸಿಸಿ ಮನೆ ಕಂಡಿಲ್ಲ. ಊರಲ್ಲಿದ್ರೂ ಆದಿವಾಸಿಗಳಂತೆ ಜೀವನ, ಬಯಲಲ್ಲೇ ಶೌಚಾಲಯ. ಅಷ್ಟಕ್ಕೂ ಈ ಗ್ರಾಮ ಇರೋದು ಎಲ್ಲಿ, ಏನೆಲ್ಲ ಸಮಸ್ಯೆ ಇದೆ ತೋರಿಸ್ತೀವಿ ನೋಡಿ. ರಸ್ತೆ ಇಲ್ಲ, ಚರಂಡಿ ಇಲ್ಲ, ಶೌಚಾಲಯ ಇಲ್ಲ. ಅಭಿವೃದ್ಧಿ ಕಾಣದ ದಲಿತ ಕೇರಿ, ಜನರ ಬದುಕು ನರಕ. ಊರಿನ ಮಧ್ಯೆ ಚರಂಡಿಯಂತಾಗಿರುವ ರಸ್ತೆ, ಕೊಳಚೆ ರಸ್ತೆಯಲ್ಲೇ ಜನರ ಓಡಾಟ. ನಮ್ಮ ಸಮಸ್ಯೆ ಒಂದಲ್ಲ ಎರಡಲ್ಲ, ಯಾರಿಗ್ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ ಅಳಲು ತೋಡಿಕೊಳ್ಳುತ್ತಿರುವ ಜನ. ಈ ದೃಶ್ಯಗಳು ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಚಿರಬಿ ಗ್ರಾಮದಲ್ಲಿ. ಚಿರಬಿ ಗ್ರಾಮದ ದಲಿತ ಕೇರಿಯ ದುಸ್ಥಿತಿ ಹೇಳತೀರದಂತಾಗಿದೆ. ಕಳೆದ 35 ವರ್ಷಗಳಿಂದಲೂ ಮೂಲಭೂತ ಸೌಕರ್ಯಗಳಿಲ್ಲದೆ ಇಲ್ಲಿನ ಜನರು ವಂಚಿತರಾಗಿದ್ದಾರೆ. ಮನೆಗಳಿಲ್ಲದೆ ಗುಡಿಸಲಲ್ಲೇ ಇವರ ವಾಸ. ಕುಡಿಯುವ ನೀರು, ಸರಿಯಾದ ರಸ್ತೆ, ಚರಂಡಿ ವ್ಯವಸ್ಥೆ, ಶಾಶ್ವತ ವಿದ್ಯುತ್ ಸಂಪರ್ಕ ಇಲ್ಲ. ಮನೆಗಳಲ್ಲಿ ಶೌಚಾಲಯ ಇಲ್ಲದೆ ಬಯಲಿಗೆ ಹೋಗುತ್ತಿದ್ದಾರೆ. ನಾವು ಊರಲ್ಲಿ ವಾಸ ಮಾಡ್ತಿಲ್ಲ, ಕಾಡಲ್ಲಿ ವಾಸ ಮಾಡ್ತಿದ್ದೇವೆ ಅಂತ ಸರ್ಕಾರದ ವಿರುದ್ಧ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಕರೆಂಟ್ ಸಮಸ್ಯೆ ಸರ್. ಚರಂಡಿ ವ್ಯವಸ್ಥೆ ಇಲ್ಲ, ಬಸಿರಿ ನೀರೆಲ್ಲ ಮನೆ ಎತ್ತಾಗ ನಿಂದಿರ್ತಾವು. ಶೌಚಾಲಯ ಇಲ್ಲ. ಈಗ 35 ವರ್ಷದಿಂದ ನಾವಿದ ಕಾಡ್ನಾಗ ಜೀವನ ಮಾಡ್ದಂಗ ಸರ್. ಏನು ಯಾರು ಬಂದ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರ ಸರ್. ಇದ್ರಿಗೆ ಇನ್ನೊಂದಟ್ಟ ಬರಲ್ಲ ಸರ್. ಏನ್ ರೇಷನ್ ನಾಯಕ್ ಸರ್ ಹೇಳಿದ್ರಿ ಸರ್, ಬಂದೇ ಇಲ್ಲ ಸರ್. ಇದು ಓಣಿ ಯಾವ ಊರಂತ ಗೊತ್ತೇ ಇಲ್ಲ ಅವ್ರಿಗೆ. ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಕಸ ಬಿದ್ದಿದೆ. ಚರಂಡಿ ನೀರು ರಸ್ತೆಗೆ ಹರಿದು ಊರೆಲ್ಲ ಗಬ್ಬೆದ್ದು ನಾರ್ತಿದೆ. ತಮ್ಮ ಸಮಸ್ಯೆ ಆಲಿಸದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಸಿಟ್ಟು ಹೊರಹಾಕಿದ್ದಾರೆ ಗ್ರಾಮಸ್ಥರು. ಕೇಬಿಗೆ ಇಷ್ಟು ವರ್ಷ ಅರ್ಜಿ ಕೊಟ್ಟಿ ಸರ್. ಇಷ್ಟಕಂಡ ಒಂದವ್ರು ಒಬ್ರನ್ನ ಬಂದು ವಿಚಾರಣೆ ಮಾಡಿ ಕೇಳಿಲ್ಲ ಸರ್ ನಮ್ಮನ್ನ. ನಾವ್ ಹೆಂಗ್ ಜೀವನ ಮಾಡಕ್ ಸರ್? ಮೀಟರ್ ಹಾಕಿಲ್ಲ, ಯಾವ್ದು ಹಾಕಿಲ್ಲ ಸರ್. ಓಟ್ ಹಾಕಲ್ಲ ಸರ್. ನಮ್ ಸಾಲ ನಮ್ಗೆ ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಬಾತ್ರೂಮ್ ವ್ಯವಸ್ಥೆ ಅದೆಲ್ಲ ನಮ್ಗೆ ಇದು ಇಷ್ಟು ವರ್ಷ ಇದು ಅರ್ಜಿ ಕೊಟ್ರೆ ನಮ್ಗೆ ಯಾವ್ದು ಲಕ್ಷ್ಯ ಹಾಕಿಂದಲ್ಲ ಸರ್. ಮಾಡ್ತೀವಿ ಸರ್. ಓಟ್ ಇಲ್ಲಾಂದ್ರೆ ಇಲ್ಲ, ಹಾಕಲ್ಲ ಸರ್ ಓಟ್. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ದಲಿತ ಕೇರಿಗಳಲ್ಲಿ ಮೂಲ ಸೌಕರ್ಯ ಮರೀಚಿಕೆಯಾಗಿದೆ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಚಿರಬಿ ಗ್ರಾಮದ ದಲಿತ ಕೇರಿಯತ್ತ ಗಮನ ಹರಿಸಬೇಕಿದೆ. ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಉದ್ಧಾರ ಮಾಡಬೇಕಿದೆ. ಬಸವರಾಜ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.